ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾಕ್ನ ಉತ್ತರ ಭಾಗದಲ್ಲಿರುವಂತಹ ಇರ್ಬಿಲ್ ಏರ್ ಬೇಸ್ ಮೇಲೆ, ಮಿಲಿಟರಿ ಬೇಸಿನ ಮೇಲೆ ಇರಾನ್ ತೀವ್ರ ದಾಳಿಯನ್ನ ನಡೆಸಿದೆ. ಏನಿದು ಇರ್ಬಿಲ್, ಯಾಕೆ ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅದರ ಜೊತೆಗೆ ಈ ದಾಳಿಯ ಮೂಲಕ ಅಮೆರಿಕದ ಸೈನಿಕರು ಇರಾನಿನ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ಮತ್ತು ಅಲ್ಲಿನ ಇರಾನ್ನ ರಕ್ಷಣಾ ಸಚಿವಾಲಯ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಅದರ ಹಿಂದಿರುವಂತಹ ವಿಚಾರಗಳೇನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಹೇಳಬೇಕಾಗಿಲ್ಲ, ಪ್ರತಿ ವಿಡಿಯೋದಲ್ಲೂ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಸಾರಿದಾವೆ, ಯುದ್ಧ ನಡೀತಾ ಇದೆ. ಇರಾನ್ ಒಬ್ಬಂಟಿಯಾಗಿ, ಈ ಕಡೆ ಅರಬ್ ರಾಷ್ಟ್ರಗಳು, ಆ ಕಡೆ ಇಸ್ರೇಲ್, ಆ ಕಡೆ ಅಮೆರಿಕ, ಇಷ್ಟನ್ನು ಎದುರಿಸ್ತಾ ಇದೆ. ಒಂಟಿಯಾಗಿ ಇಷ್ಟನ್ನು ಎದುರಿಸ್ಕೊಂಡು ಬರ್ತಿದ್ದಾವೆ. ಪ್ರತಿ ದಾಳಿ ನಡೆಸ್ತಾ ಇದೆ, ಪ್ರತೀಕಾರದ ದಾಳಿಗಳನ್ನು ನಡೆಸ್ತಾ ಇದೆ, ಪ್ರತಿರೋಧ ಒಡ್ಡುತ್ತಾ ಇದೆ. ಹಿಂದಕ್ಕೆ ಹೋಗಿ ಮಾತೇ ಹೇಳ್ತಾ ಇಲ್ಲ. ಅದು ಹಿಂದಕ್ಕೆ ಹೋಗ್ತೀನಿ ಅನ್ನೋದನ್ನ ಬಿಟ್ಬಿಡಿ. ನಿಮಗೆ ನಾವು ಶರಣಾಗ್ತೀವಿ ಅನ್ನುವಂತಹ ನಿಮ್ಮ ಆಸೆಯನ್ನ ನಿಮ್ಮ ಸಮಾಧಿಗೆ ತೆಗೆದುಕೊಂಡು ಹೋಗಿ ಅಂತ ಅಮೆರಿಕಾಗೆ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಸೊ ಈಗ ಮುಖ್ಯವಾದ ವಿಚಾರಕ್ಕೆ ಬರೋಕಾದ್ರೆ, ಈ ಇರ್ಬಿಲ್ ಉತ್ತರ ಭಾಗದಲ್ಲಿ ಇದೆಯಲ್ಲ ಇರಾಕ್, ಅದರ ಮೇಲೆ ದಾಳಿ ಆದರೆ ನಾವು ಯಾಕೆ ಇಷ್ಟು ಚರ್ಚೆ ಮಾಡಬೇಕು ಅನ್ನೋದಾದರೆ, ಇತ್ತೀಚೆಗೆ ಇರಾಕ್ನಲ್ಲಿರುವಂತಹ ಸಾಕಷ್ಟು ವಾಯು ನೆಲೆಗಳ ಮೇಲೆ, ಸೇನಾ ನೆಲೆಗಳ ಮೇಲೆ ಇರಾನ್ ತೀವ್ರ ದಾಳಿಯನ್ನು ನಡೆಸ್ತು. ಅಲ್ಲಿದ್ದಂತಹ ರೆಡಾರ್ ಸಿಸ್ಟಮ್ ಅನ್ನ ನಾಶ ಮಾಡಿ ಬಿಸಾಕ್ತು. ಬಾಗ್ದಾದಲ್ಲಿ ಇರುವಂತಹದ್ದು $1 ಬಿಲಿಯನ್ ನಷ್ಟ ಆಯಿತು ಅಮೆರಿಕಾದಲ್ಲಿ. ಆ ರೆಡಾರ್ ಸಿಸ್ಟಮ್ ಹೋಗಿದ್ದರಿಂದ ದುಡ್ಡು ಹೋದ್ರೆ ಹೋಯ್ತು, ಆದರೆ ಆ ಭಾಗದಲ್ಲಿ ಬರಬಹುದಾದ ಮಿಸೈಲ್ಗಳನ್ನ ಅದು ಮೊದಲೇ ತಿಳಿಸುವಂತಹ ಕೆಪಾಸಿಟಿ ಇತ್ತು, ಅದನ್ನು ತಡೆಯುವಂತಹ ಕೆಪಾಸಿಟಿ ಇತ್ತು. ಅದು ಇಲ್ಲದಾಗಿದೆ ಈಗ. ಹಾಗಾಗಿ ಏನ್ ಮಾಡಿದ್ರು, ಇರಾಕ್ನಲ್ಲಿರುವಂತಹ ಸಾಕಷ್ಟು ಸೇನಾ ನೆಲೆಗಳಿಗೆ ಭದ್ರತೆ ಇಲ್ಲ, ಈ ರೆಡಾರ್ ಸಿಸ್ಟಮ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಈ ಇರ್ಬಿಲ್ ಅನ್ನುವಂತಹ ಜಾಗಕ್ಕೆ ಎಲ್ಲ ಬೇಸ್ಗಳಲ್ಲಿರುವವರನ್ನು ಸಹ ಅಲ್ಲಿಗೆ ಶಿಫ್ಟ್ ಆಗಿ, ಅಲ್ಲಿದೆಯಲ್ಲ ರೆಡಾರ್ ಸಿಸ್ಟಮ್, ಸೇಫ್ ಆಗಿರಬಹುದು ಅಂತ ಅಲ್ಲಿಗೆ ಕಳಿಸಿದ್ರು. 4-5 ಬೇಸ್ಗಳಿಂದ ಅಲ್ಲಿ ಕಳಿಸಿದ್ರು. ಅಲ್ಲಿ 2,500 ಅಮೆರಿಕ ಸೈನಿಕರು ಒಂದು ಕಡೆಗೆ ಸೇರ್ಕೊಳ್ಬೇಕಾಯ್ತು. 2,500 ಅಮೆರಿಕಿ ಸೈನಿಕರು ಒಂದೇ ಕಡೆ ಸೇರುವಂತಹ ಪರಿಸ್ಥಿತಿ. ಇದರ ಬಗ್ಗೆ ಮಾಹಿತಿ ಇರಾನ್ಗೆ ರಷ್ಯಾದಿಂದ ಸಿಕ್ತೋ, ಚೈನಾದಿಂದ ಸಿಕ್ತೋ, ಅಥವಾ ಇರಾನ್ಗೆ ಸ್ವತಃ ಖುದ್ದು ಗೊತ್ತಾಯ್ತೋ ಗೊತ್ತಿಲ್ಲ. ಅಲ್ಲಿಗೆ ಮಿಸೈಲ್ಗಳನ್ನು ಹಾಕ್ತು ಆ ಸೇನಾ ನೆಲೆಯ ಮೇಲೆ. 2,500 ಇದ್ದಂತಹ ಅಮೆರಿಕ ಸೈನಿಕರಿದ್ದಂತಹ ಸೇನಾ ನೆಲೆಯ ಮೇಲೆ ಮಿಸೈಲ್ಗಳನ್ನು ಹಾಕ್ತು. ಒಂದಷ್ಟು ಮಿಸೈಲ್ಗಳು ಅಲ್ಲಿಗೆ ತಲುಪುವುದವು ಸಹ, ಒಂದಷ್ಟನ್ನ ಮೇಲೆ ಆಕಾಶದಲ್ಲಿ ಅಮೆರಿಕ ಉಡಾಯಿಸಿದ್ರು ಸಹ ಒಂದಷ್ಟು ಮಿಸೈಲ್ಗಳು ತಲುಪಿದಾವೆ. ಸೊ ಸಾಕಷ್ಟು ದೊಡ್ಡ ಮಟ್ಟದ ನಷ್ಟ ಆಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇರ್ಬಿಲ್ ವಾಯು ನೆಲೆ ಏನಿದೆ ಅದು ಸಂಪೂರ್ಣವಾಗಿ ಛಿದ್ರ ಆಗೋಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸುಮಾರು ಅಮೆರಿಕ ಸೈನಿಕರು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಬರ್ತಿರುವಂತಹ ಮಾಹಿತಿ ಅಂದ್ರೆ, ಒಂದಷ್ಟು ಜನರನ್ನ ಸೆರೆ ಹಿಡಿಯೋದರಲ್ಲಿ ಇರಾನ್ ಸಫಲ ಆಗಿದೆ. ಇರಾನ್ನ ಬಂಧನದಲ್ಲಿ ಈಗ ಅಮೆರಿಕದ ಸೈನಿಕರು ಒಂದಷ್ಟು ಜನ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇರಾನ್ನ ರಕ್ಷಣಾ ಸಚಿವಾಲಯ ಹೇಳ್ತಾ ಇದೆ. ಇರಾನ್ನ ರಕ್ಷಣಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ, ನಮ್ಮ ಬಂಧನದಲ್ಲಿದ್ದಾರೆ. ಇರ್ಬಿಲ್ ಅನ್ನ ಧ್ವಂಸ ಮಾಡಿದ್ವಿ, ಅಲ್ಲಿಂದ ಒಂದಷ್ಟು ಜನರನ್ನ ನಾವು ಬಂಧಿಸ್ಕೊಂಡು ತಗೊಂಡು ಬಂದಿದ್ದೀವಿ ಅಂತ. ಸತ್ತವರ ಬಗ್ಗೆ ಅದೇನೋ ಮಾತಾಡಿಲ್ಲ. ಬಟ್ ಮಿಸೈಲ್ ಬಿದ್ದು ಒಂದಷ್ಟು ಜನ ಕೈಗೆ ಸಿಕ್ಕಿದ್ದಾರೆ ಅನ್ನೋದು ಸತ್ಯವೇ ಆಗಿದ್ರೆ, ಮಿಸೈಲ್ ಬಿದ್ದ ತೀವ್ರತೆಗೆ ಒಂದಷ್ಟು ಜನ ಸತ್ತೇ ಇರಬೇಕು. ಬಟ್ ಇದರ ಬಗ್ಗೆ ಅಮೆರಿಕ ಇಲ್ಲಿಯವರೆಗೆ ಯಾವುದೇ ಲೀಗಲ್ ಆದಂತಹ ಅಥವಾ ಅಧಿಕೃತವಾದಂತಹ ಹೇಳಿಕೆಯನ್ನ ಪ್ರಸಾರ ಮಾಡಿಲ್ಲ, ಕೊಟ್ಟಿಲ್ಲ. ಬಟ್ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ನೋಡಿದಾಗ ಇರ್ಬಿಲ್ ಮೇಲೆ ಬಾಂಬುಗಳು ಬಿದ್ದಿರೋದು, ಮಿಸೈಲ್ಗಳು ಬಿದ್ದಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ಮತ್ತು ಸಾಕಷ್ಟು ಕ್ಯಾಂಪುಗಳು ಅಥವಾ ಸಾಕಷ್ಟು ಬೇಸುಗಳಿಂದ ಅಲ್ಲಿಗೆ ಹೋಗಿರೋ ಮಾಹಿತಿ ಈ ಮೊದಲೇ ಎಲ್ರಿಗೂ ಇತ್ತು. ಸೊ ಅಲ್ಲೇನೋ ಒಂದು ನಡೆದಿದೆ, ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ, ಕೊಡ್ತಾರೆ. ಆದರೆ ಈ ಇರ್ಬಿಲ್ ಮೇಲೆ ದಾಳಿಯನ್ನ ಹೇಗೆ ನೋಡ್ತಿದ್ದಾರೆ? ಮುರ್ತಜಾ ಖಾಮಿನೆ ಅವರು ಅಧಿಕಾರ ಸ್ವೀಕರಿಸಿದ ತಕ್ಷಣ ಈ ದಾಳಿಯನ್ನ ಮಾಡಿಸಿದ್ದಾರೆ. ಯಾರಿದು ಮುರ್ತಜಾ? ಖಾಮಿನೆ, ಹೊಸ ಖಾಮಿನೆ ಅಂದ್ರೆ ಅಲಿ ಖಾಮಿನೆ ಅವರ 2ನೇ ಮಗ. ಈಗ ಇರಾನಿನ ಸರ್ವೋಚ್ಚ ನಾಯಕರಾಗಿ ಅಧಿಕೃತವಾಗಿ ಘೋಷಣೆಯಾಗಿರುವಂತಹ ವ್ಯಕ್ತಿ. ಅವರ ಘೋಷಣೆಯಾದ ಬೆನ್ನಲ್ಲೇನೆ ಈ ದಾಳಿ ನಡೆದಿದೆ.
ಇರ್ಬಿಲ್ನ ಈ ದಾಳಿ ಅವರ ಮೊದಲ ಆದೇಶ ಅಂತ ಹೇಳಲಾಗ್ತಿದೆ ಮತ್ತು ಮೊದಲ ಆದೇಶದಲ್ಲಿ ಏನೇ ದೊಡ್ಡ ಸಫಲತೆಯನ್ನು ಕಂಡಿದೆ ಇರಾನ್. ಏನು IRGC ಏನಿದೆ ಅದು ದೊಡ್ಡ ಸಫಲತೆಯನ್ನು ಕಂಡಿದೆ. ಅದರ ಜೊತೆಗೆ ಅಮೆರಿಕ ಸೈನಿಕರು ನಿಜವಾಗ್ಲೂ ಇರಾನ್ ಹೇಳೋ ರೀತಿಯಲ್ಲಿ ಅವರ ಬಂಧನದಲ್ಲಿದ್ದರೆ ಅದು ಅಮೆರಿಕಾಗೆ ದೊಡ್ಡ ಮುಜುಗರ, ಮುಖಭಂಗ ಎಲ್ಲವೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮಾತುಕತೆಯ ಸಂದರ್ಭದಲ್ಲಿ ಈ ಅಮೆರಿಕ ಸೈನಿಕರ ಉಪಸ್ಥಿತಿ ಏನಿದೆ ಇರಾನ್ನ ಬಂಧನದಲ್ಲಿ ಅದು ದೊಡ್ಡ ಪಾತ್ರ ವಹಿಸುತ್ತೆ. ಅಮೆರಿಕ ಒಂದು ರೀತಿ ಹ್ಯಾಂಡಿಕ್ಯಾಪ್ ಆಗ್ಬಿಡುತ್ತೆ ಮಾತುಕತೆಯ ಸಂದರ್ಭಗಳಲ್ಲಿ. ಯಾಕೆಂದ್ರೆ ಸ್ವಲ್ಪ ಯಾಮಾರಿದ್ರು ತನ್ನ ಸೈನಿಕರ ಜೀವನ ಬಲಿ ಕೊಡಬೇಕಾಗುತ್ತೆ ಅನ್ನುವಂತಹ ಭಯ ಅಮೆರಿಕಾಗೆ ಬರುತ್ತೆ. ಮತ್ತು ಅಮೆರಿಕದ ಜನತೆ ಆ ಸೈನಿಕರ ಜೀವ ಉಳಿಸೋದು ನಿಮ್ಮ ಜವಾಬ್ದಾರಿ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯ ರೂಪದಲ್ಲಿ ಅಮೆರಿಕ ಕೊಟ್ಟು ಬಿಡ್ತಾರೆ. ಆಗ ಅಮೆರಿಕಾಗೆ ಇನ್ನೂ ಕೈಕಾಲು ಕಟ್ಟಾಕದಂಗ ಆಗುತ್ತೆ. ಮಾತುಕತೆಗೆ ಕೂತಾಗ ಅದು ನಿಜವೇ ಆಗಿದ್ದರೆ, ಇರಾನ್ನ ಹೇಳಿಕೆ ನಿಜವೇ ಆಗಿದ್ದರೆ, ಅಮೆರಿಕದ ಸೈನಿಕರು ಇರಾನ್ನ ಬಂಧನದಲ್ಲಿದ್ದರೆ ಅಷ್ಟೆಲ್ಲ ಆಗತ್ತೆ. ಸೊ ಅದು ಹೊಸ ಖಾಮಿನೇಯಿಯ ಹೊಸ ಆದೇಶ, ಮೊಟ್ಟ ಮೊದಲ ಆದೇಶದಿಂದಲೇ ಆಗಿದೆ ಅನ್ನೋದು ಇರಾನ್ನಲ್ಲಿ ಒಂದು ರೀತಿಯಾದಂತಹ ಇನ್ನೊಂದಷ್ಟು ಉತ್ಸಾಹವನ್ನು ಹೆಚ್ಚಿಸುತ್ತೆ. ಅವರ ಸೇನೆಗೆ, IRGCಗೆ ಇನ್ನೊಂದಷ್ಟು ತೀವ್ರವಾಗಿ ದಾಳಿ ನಡೆಸೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಈ ಕಡೆ ಹೊಸ ಖಾಮಿನೇಯ ಏನು ಆಯ್ಕೆಯಾಗಿದೆ ಅದರ ಘೋಷಣೆ ಆದ ತಕ್ಷಣವೇ ಇರಾನ್ನಲ್ಲಿ ಲಕ್ಷಾಂತರ ಜನ ಬೀದಿಗೆ ಬಂದು ಅವರನ್ನ ಒಪ್ಪಿಕೊಂಡ ರೀತಿಯಲ್ಲಿ ಮೆರವಣಿಗೆಗಳನ್ನು ಮಾಡ್ತಿದ್ದಾರೆ. ಅವ್ರ ಫೋಟೋ ಹಿಡ್ಕೊಂಡು ಮೆರವಣಿಗೆಗಳನ್ನು ಮಾಡ್ತಿದ್ದಾರೆ. ಒಪ್ಪದ ಗುಂಪುಗಳು ಒಂದಷ್ಟಿದ್ದಾವೆ, ಒಪ್ಪದ ಗುಂಪುಗಳು ಇಲ್ಲ ಅಂತಿಲ್ಲ. ಒಪ್ಪದ ಗುಂಪುಗಳಿಗೆ ಎರಡು ಕಾರಣ. ಒಂದು, ಅವರು ಈ ಇಡೀ ವ್ಯವಸ್ಥೆನೇ ಬೇಡ, ನಮಗೆ ಪ್ರಜಾಪ್ರಭುತ್ವ ಬೇಕು, ಬೇರೆ ರೀತಿ ಸರ್ಕಾರ ಬೇಕು ಅಂತ ನಂಬಿರುವವರು ಒಂದಷ್ಟು 10% ಜನ ಇದ್ದಾರೆ. ಇನ್ನೊಂದಷ್ಟು ಜನ ಖಾಮಿನೇಯಿ ಬದುಕಿದ್ದಾಗ ಹೇಳ್ತಾ ಇದ್ರು, ವಂಶ ಪಾರಂಪರ್ಯವಾಗಿ ಅಧಿಕಾರ ಹಸ್ತಾಂತರ ತಪ್ಪು, ನಾವು 1979ರಲ್ಲಿ ಕ್ರಾಂತಿ ಮಾಡಿದ್ದೆ ಅಂಥ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧನೇ, ಹಾಗಾಗಿ ವಂಶ ಪಾರಂಪರ್ಯ ಆಡಳಿತ ಸರಿಯಲ್ಲ ಅಂತ ಖಾಮಿನೇಯಿ ಹೇಳಿರಬೇಕಾದ್ರೆ ಅವರ ಜಾಗಕ್ಕೆ ಅವರ ಸತ್ತ ನಂತರ ಅವರ ಮಗನನ್ನೇ ತಂದಿರೋದು ಅವರ ಸಿದ್ಧಾಂತಕ್ಕೆ ವಿರುದ್ಧ ಆಗಲ್ವಾ ಅಂತ ಕೆಲವರು ಪ್ರಶ್ನೆ ಕೇಳ್ತಿದ್ದಾರೆ. ಬಟ್ ಆ ಪ್ರಶ್ನೆಗಳು, ಆ ಒಂದು ಪ್ರತಿರೋಧ ಅಥವಾ ಪ್ರತಿಕ್ರಿಯೆ ಯಾವುದೇ ರೀತಿ ಪರಿಣಾಮ ಅಂತೂ ಸದ್ಯಕ್ಕೆ ಯುದ್ಧದ ಸಂದರ್ಭದಲ್ಲಿ ಇರಾನ್ ಮೇಲೆ ಬೀರುತ್ತೆ ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಹೊಸ ಖಾಮಿನೇಯಿಯನ್ನ ಎಲ್ಲರೂ ಸಹ ಆಲ್ಮೋಸ್ಟ್ 80-90% ಇರಾನಿಗಳು ಸ್ವಾಗತಿಸೋದು ನಾರ್ಮಲು, ನ್ಯಾಚುರಲು. ಮತ್ತು ಖಾಮಿನೇಯಿ ಅಥವಾ ಸರ್ವೋಚ್ಚ ನಾಯಕ ಅಂತ ಒಬ್ಬ ವ್ಯಕ್ತಿಯಲ್ಲಿ ಕೂತಾಗ ಇರಾನ್ನ ಪ್ರತಿ ಪ್ರಜೆಯೂ ಸಹ ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ IRGC ಅವರು ಏನು ಹೇಳಿದ್ರು, ಸತ್ತು ಹೋಗಿ ಅಂದ್ರೆ ಸತ್ತು ಹೋಗ್ತಾರೆ. IRGC ತುಕಡಿಗಳು ಯಾವುದೀಗ ಯುದ್ಧ ಮಾಡ್ತಿದ್ದಾವಲ್ಲ, ಇರಾನ್ನ ಸೇನೆ ಬೇರೆ, IRGC ಬೇರೆ. ಇರಾನ್ನ ಸೇನೆ ಯುದ್ಧಕ್ಕೆ ಇಳದೇ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಯಾಕೆಂದ್ರೆ ಅದ್ರ ಹತ್ರ ವೆಪನ್ಸ್ ಇಲ್ಲ, ಅದ್ರ ಹತ್ರ ಮಿಸೈಲ್ಗಳಿಲ್ಲ, ಎಲ್ಲ ಕಂಟ್ರೋಲ್ IRGC ಹತ್ರನೇ ಇರೋದು. ಕೇವಲ 1.5 ಲಕ್ಷದಿಂದ 1.78 ಅಥವಾ 1.8 ಲಕ್ಷ ಸೈನಿಕರಿರುವಂತಹ IRGC ನೇರವಾಗಿ ಏನು ಮುಖ್ಯಸ್ಥ ಇದ್ದಾನೆ, ಇರಾನ್ನ ಮುಖ್ಯಸ್ಥ ಸರ್ವೋಚ್ಚ ನಾಯಕ, ಆತನ ಅಡಿಯಲ್ಲಿ ಬರುತ್ತೆ. ಅವರು ಇರಾನ್ನ ಪ್ರಧಾನಿಯಾಗ್ಲಿ, ಇರಾನ್ನ ರಾಷ್ಟ್ರಪತಿ ಮಾತಾಗ್ಲಿ ಕೇಳೋದಿಲ್ಲ. ಅವರು ಇರಾನ್ ಸೇನೆ ಕೇಳುತ್ತೆ. ಇರಾನ್ ಸೇನೆ ಸರ್ಕಾರದ ಅಡಿಯಲ್ಲಿ ಬರುತ್ತೆ, IRGC ಸರ್ಕಾರದ ಅಡಿಯಲ್ಲಿ ಬರಲ್ಲ, ಸರ್ವೋಚ್ಚ ನಾಯಕನ ಅಡಿಯಲ್ಲಿ ನೇರವಾಗಿ ಬರುತ್ತದು. ಸೊ ಅವರಿಗೆ ಹೊಸ ಸರ್ವೋಚ್ಚ ನಾಯಕ ಬಂದಿರೋದು ಒಂದು ಸ್ಫೂರ್ತಿಯಾಗಿ ಸಿಗುತ್ತೆ. ಮತ್ತು ಮೊದಲನೇ ದಾಳಿನೇ ಇಷ್ಟು ದೊಡ್ಡ ಸಫಲತೆ ಸಿಕ್ಕಿದೆ ಅನ್ನೋದಾದರೆ ಅದು ಇನ್ನೂ ಅವರ ಉತ್ಸಾಹವನ್ನ ಇಮ್ಮಡಿಗೊಳಿಸುತ್ತೆ. ಹೋರಾಟದ ಕಿಚ್ಚನ್ನ ಇನ್ನೊಂದಷ್ಟು ಜಾಸ್ತಿ ಮಾಡೋ ಸಾಧ್ಯತೆ ಇರುತ್ತೆ. ಇರಾನ್ ಹೇಳಿರುವ ಹೇಳಿಕೆ ನಿಜವೇ ಆಗಿದ್ದರೆ. ಸೊ ಇದು ಇಷ್ಟು ಇರಾನ್ನ ಒಂದು ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿ, ಇರ್ಬಿಲ್ ಅನ್ನುವಂತಹ ಏರ್ಬೇಸ್ ಮೇಲೆ ಅಲ್ಲಿ ಒಂದಷ್ಟು ಇರಾಕಿ ಅಥವಾ ಅಮೆರಿಕಿ ಸೈನಿಕರನ್ನ ಇರಾನ್ ಕೊಂದಿದೆ ಮತ್ತು ಒಂದಷ್ಟು ಜನರನ್ನ ಬಂಧಿಯಾಗಿಸಿಕೊಂಡಿದೆ ಅಂತ ಬರ್ತಿರುವಂತಹ ಸುದ್ದಿಗಳ ಹಿನ್ನೆಲೆ ಮತ್ತು ಹೊಸ ಖಾಮಿನೇಯಿ ಅವರ ಆಯ್ಕೆಯನ್ನ ಹೇಗೆ ನೋಡಬೇಕು ನಾವು, ಅವರ ಆದೇಶಗಳು ಹೇಗಿರ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗತ್ತಾ ಅನ್ನೋದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.